ಹಲೋ ಫ್ಯಾಮ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ನಿಮ್ಮ ಅಂತ ಎಲ್ಲರೂ ಹೇಗಿದ್ದೀರಾ, ಚೆನ್ನಾಗಿದ್ದೀರಾ ಅಂತ ಅಂದ್ಕೊತೀನಿ. ಮತ್ತೊಂದು ವೀಡಿಯೋಗೆ ಸ್ವಾಗತ. ಮತ್ತು ತುಂಬ ದಿವಸ ಆದಮೇಲೆ ಲಾಂಗ್ ವೀಡಿಯೋ ಆಗ್ತಾಯಿದ್ದೀನಿ. ಅಂದರೆ ಇಷ್ಟು ದಿವಸ ಶಾರ್ಟ್ ವೀಡಿಯೋಸ್ ಆಗ್ತಾಯಿದ್ದೆ, ರೆಗ್ಯುಲರಾಗಿ ಕಂಟೆಂಟ್ ಇಲ್ದಿರಾ ರೆಗ್ಯುಲರ್ ಆಗ್ತಾಯಿದ್ದೆ. ಬಟ್ ಲಾಂಗ್ ವೀಡಿಯೋ ಇದು ಆಗ್ತಾಯಿದ್ದೀನಿ. ಎಲ್ಲಿಗೆ ಹೋಗ್ತಾಯಿದ್ದೀರಿ ಅಂದರೆ ಕೊಡೈಕನಾಲ್ ಹೋಗ್ತಾಯಿದ್ದೀರಿ. ಆಲ್ಮೋಸ್ಟ್ ನಾವು ಈ ವಿಡಿಯೋ ಎಲ್ಲಿ ಹೋಗ್ತಾಯಿದ್ದೀವಿ ಅಂದರೆ ಸೇಲಮೆಲ್ಲ ದಾಟಿ ಅದಾದಮೇಲೆ ವೀಡಿಯೋ ಇದು. ಮತ್ತು ನನ್ನ ಚಾನಲ್ ಯಾರನ್ನ ಹೊಸ್ದಾಗಿ ಬಂದಿದೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ಲೈಕನ್ ಪ್ರೆಸ್ ಮಾಡ್ಕೊಂಡ್ರಿ, ಆಗ ನಾನು ಹಾಕೋ ವಿಡಿಯೋ ನಿಮಗೆ ನೋಟಿಫಿಕೇಷನ್ ಆಗಿ ಬರುತ್ತೆ. ವೀಡಿಯೋ ಒಳಗೋಗಿ ಮುಂಚೆ ಇಂಟ್ರೋ ನೋಡ್ಕೊಂಬನ್ನಿ, ವೀಡಿಯೋಗೆ ಹೋಗೋಣ. ಇಂಟ್ರೋ ನೋಡ್ಕೊಂಡು ಬಂದಿರ್ತೀರ ಫ್ಯಾಮ್. ಅದಾದಮೇಲೆ ಇದು ಎಲ್ಲೋ ಶಾರ್ಟ್ ವಿಡಿಯೋ ಒಂದು ಸೆಂಟ್ರಲ್ ಆ್ಯಡ್ ಮಾಡಿಬಿಟ್ಟಿದ್ದೀನಿ. ಅಂದರೆ ಇದು ಬೆಂಗಳೂರಲ್ಲೇ ಆ್ಯಕ್ಚುಲಿ. ಇದೆಲ್ಲ ತಮಿಳ್ನಾಡ್ದು. ಏನಿದು ವ್ಲಾಗ್ ಅಂದರೆ ಕೊಡೈಕನಾಲ್ಗೆ ಹೋಗ್ತಾ ಇರೋದು. ಇದೊಂದು ನಾನು ಫ್ಯೂಚರ್ ಬಿಸ್ನೆಸ್ ಸ್ಟಾರ್ಟ್ ಮಾಡೋಕ್ಕೆ ಇದೊಂದು ಟ್ರಯಲ್ ಥರ ಈ ಕಾರಲ್ಲೇ ಮಾಡಿದ್ದೀನಿ. ಬಟ್ ಕಂಟಿನ್ಯೂಸ್ ಆಗಿ ಇದರಲ್ಲಿ ಮಾಡಲ್ಲ. ಇದು ಇಲ್ಲೂ ಇಲ್ಲ, ಇವಾಗ ನಾವು ಸೇಲ್ ಮಾಡಿಬಿಟ್ಟಿದ್ದೀವಿ, ಇವಾಗ ಏನೂ ಇಲ್ಲ. ಜಸ್ಟ್ ಇದು ಫ್ಯೂಚರ್ ಬಿಸ್ನೆಸ್ಗೋಸ್ಕರ ಇದೊಂದು ಟ್ರಯಲ್ ಥರ ಮಾಡಿದ್ದೀನಿ. ಬಟ್ ಇದು ಹುಡುಗರು ಅಷ್ಟು ನಂಗೆ ಗೊತ್ತಿರೋರೆ. ಸೊ ಇದೇನು ನನಗೆ ಪ್ರಾಫಿಟ್ ಏನು ಬಂದಿಲ್ಲ, ಜಸ್ಟ್ ಚೆಕ್ ಮಾಡ್ಕೊಳಕ್ಕೆ ಇದರಲ್ಲಿ ಮಾಡಿದ್ದೀನಿ ಅಷ್ಟೇ. ಇದೇ ಥರ ನೆಕ್ಸ್ಟ್ ನಿಮ್ಗೆ ಯಾರನ್ನ ನನ್ನ ಕಡೆಯಿಂದ ಟ್ರಿಪ್ ಹೋಗ್ಬೇಕಂದ್ರೆ ನನ್ನ ಕಾಂಟ್ಯಾಕ್ಟ್ ಮಾಡಿ. ನಂಬರ್ ಕೂಡ ಇಲ್ಲಿ ಕೊಡ್ತೀನಿ, ಇಲ್ಲ ನಾನು ಇನ್ಸ್ಟಾಗ್ರಾಮ್ ಐ ಡಿ ಕೊಡ್ತೀನಿ. ಅದಕ್ಕೆ ನನಗೆ ಮೆಸೇಜ್ ಮಾಡಿದ್ರೆ ನಾನು ರಿಪ್ಲೈ ಮಾಡ್ತೀನಿ. ಎಲ್ಲಿಗೆ ಹೋಗ್ಬೇಕಂದ್ರೂ 4 ಜನರಿಂದ ಮಿನಿಮಮ್ 4 ಮೆಂಬರ್ಸಿಂದ 50 ಮೆಂಬರ್ಸ್ವರೆಗೂ ಯಾರೇ ಎಲ್ಲಿಗಾನ ಟ್ರಿಪ್ ಹೋಗ್ಬೇಕಂದ್ರೂ ನಾನು ಅರೇಂಜ್ ಮಾಡಿ ಕೊಡ್ತೀನಿ ವಿತ್ ಬೆಸ್ಟ್ ಪ್ರೈಸಲ್ಲಿ. ಸೊ ನೀವು ಇದನ್ನು ಮಾಡಿದ್ರೆ ಯಾರನ್ನ ನೋಡೋರು ಎಲ್ಲಿಗಾನ ಹೋಗ್ಬೇಕಂದ್ರೆ ನನ್ನ ಕಾಂಟ್ಯಾಕ್ಟ್ ಮಾಡಿ. ಸೊ ನನಗೂ ಸ್ವಲ್ಪ ಹೆಲ್ಪ್ ಆಗುತ್ತೆ. ಸೊ ಈ ಟ್ರಿಪ್ ಬಂದುಬಿಟ್ಟು ನಾವು ನೈಟ್ ಸ್ಟಾರ್ಟ್ ಮಾಡಿದ್ದು. ಒಂದು 9:30ಗೆ ಹೇಳಿದರೆ 9:30ಗೆ ಬಂದಿಲ್ಲ, 10:30 ಆಯಿತು. 10:30 ಮೇಲೆ ಸ್ಟಾರ್ಟ್ ಮಾಡಿ ಅರ್ಲಿ ಮಾರ್ನಿಂಗ್ ಒಂದು 8 ಹತ್ರ ಹೋದ್ವಿ. ಅಂದರೆ ಸೆಂಟ್ರಲ್ಲಿ ಒಂದು ಕಡೆ ರೆಸ್ಟ್ ತೊಗೊಂಡು ಒಂದು 1 ಅವರ್, ಆಮೇಲೆ ಅದಾದಮೇಲೆ ಹೋದ್ವಿ. ಸೊ ಲೇಟ್ ಆಯಿತು ಒಂದು ಸ್ವಲ್ಪ, ಇನ್ನೂ 6 hours 54 minutes ತೋರಿಸ್ತಾಯಿತ್ತು ನೋಡಿ, ಅಷ್ಟು ದೂರ ಇತ್ತು. ಬಟ್ ನಾವು 6 hours ಅಲ್ಲ, ಇನ್ನೂ 8 hours ಆಯಿತು. ಸೊ ನಾವು ಅಲ್ಲಿ ಸೆಂಟ್ರಲ್ಲಿ ನಿಂತ್ಕೊಂಡು ಒಂದು ಕಡೆ ರೆಸ್ಟ್ ಮಾಡಿ, ನಿದ್ದೆ ಮಾಡಿರಲಿಲ್ಲ ಅದ್ರ ಬಿಫೋರ್ ಡೇ. ಸೊ ಅದಕ್ಕೆ ರೆಸ್ಟ್ ಮಾಡ್ಕೊಂಡು ಆರಾಮಾಗಿ ನಿಧಾನಕ್ಕೆ ಹೋದ್ವಿ. ಏನು ನಮ್ಗೆ ಅರ್ಜೆಂಟ್ ಇರಲಿಲ್ಲ, ಸೊ ಅದಕ್ಕೆ ಅಂತ ನಿಧಾನಕ್ಕೆ ಹೋಗ್ತಾ ಇದ್ವಿ. ಸೊ ಕೊಡೈಕನಾಲಿಂದ ಒಂದು 70-80 ಕಿಲೋಮೀಟರ್ ಬ್ಯಾಕ್ ಸೈಡೇ ಒಂದು ಪೆಟ್ರೋಲ್ ಬಂಕ್ ಹತ್ರ ಹಾಕಿ ನಿದ್ದೆ ಮಾಡಿದ್ವಿ. ಸೊ ಅದಾದಮೇಲೆ ಬೆಳಗ್ಗೆ ಎದ್ದು ಕಂಟಿನ್ಯೂ ಮಾಡೋಣ ಅಂತ ಅಲ್ಲಿಂದ ಪೆಟ್ರೋಲ್ ಬಂಕಲ್ಲಿ ನಿಲ್ಲಿಸ್ಬಿಟ್ಟು ಸೊ 1 hour ರೆಸ್ಟ್ ಮಾಡಿಬಿಟ್ಟು ಅವರೆಲ್ಲ ಅಷ್ಟರಲ್ಲಿ ಹುಡುಗರೆಲ್ಲ ನಿದ್ದೆ ಮಾಡ್ಕೊಂಬಂದರು ಸೆಂಟ್ರಲ್ಲೆಲ್ಲ. ನಾನು ನನ್ನ ಫ್ರೆಂಡ್ ಇಬ್ಬರು ನಿದ್ದೆ ಮಾಡಿರಲಿಲ್ಲ. ಸೊ ನಮ್ಮ ಪಾಡಿಗೆ ನಾವು ಹೋಗ್ತಾನೇ ಇದ್ವಿ ರೆಸ್ಟ್ ಇಲ್ದಿರ. ಸೊ ಸೆಂಟ್ರಲ್ ಒಂದು ಸೈಡೆ ನಿಲ್ಲಿಸಿದ್ವಿ ಟೀ ಕುಡಿಯೋಕ್ಕಷ್ಟೇ. ಅದಾದಮೇಲೆ ಎಲ್ಲೂ ರೆಸ್ಟ್ ತೊಗೊಂಡಿಲ್ಲ. ಸೊ ಹಂಗೆ ಡೈರೆಕ್ಟಾಗಿ ಕೊಡೈಕನಾಲಿಂದ ಒಂದು 70-75 ಕಿಲೋಮೀಟ್ರ್ ಬ್ಯಾಕ್ ಸೈಡೇ ನಿಲ್ಲಿಸ್ಬಿಟ್ಟು ಸೊ ಅಲ್ಲಿ ರೆಸ್ಟ್ ತೊಗೊಂಡು ಅಲ್ಲಿಂದ ನೆಕ್ಸ್ಟ್ ಕಂಟಿನ್ಯೂ ಮಾಡೋಣ ಅಂತ. ಯಾರೇ ಎಲ್ಲೇ ಹೋಗ್ಬೇಕಂದ್ರೂ ನನ್ನ ಕಾಂಟ್ಯಾಕ್ಟ್ ಮಾಡಿ. ಕೊಡೈಕನಾಲೇ ಅಂತಲ್ಲ, ಎಲ್ಲೇ ಹೋಗ್ಬೇಕಂದ್ರೂ ಕಾಂಟ್ಯಾಕ್ಟ್ ಮಾಡಿ. ಸ್ಕೂಲು, ಕಾಲೇಜು, ಯಾರು ಇಲ್ಲಿ ಹೇಳ್ಬೇಕಂದ್ರೆ ನಮ್ಮ ಕಾಲೇಜವ್ರಿಗೆ ನನ್ನ ಕಾಲೇಜವ್ರಿಗೆ ಗೊತ್ತು. ಸೊ ನನ್ನ ಕಾಂಟ್ಯಾಕ್ಟ್ ಮಾಡ್ತಾ ಇರ್ತಾರೆ. ಬಟ್ ಯಾವಾಗೂ ಹೋಗಿಲ್ಲ, ಒಂದೇ ಒಂದು ಸರಿ ಹೋಗಿದ್ದು. ಬಟ್ ಕಾಂಟ್ಯಾಕ್ಟ್ ಮಾಡಿ ಕೇಳ್ತಾ ಇರ್ತಾರೆ. ಬಟ್ ಅವಾಗವಾಗ ಕಾಲೇಜಲ್ಲಿ ಒಂದು ಸರಿ ಪ್ರಿನ್ಸಿಪಲ್ ಒಪ್ಪಲ್ಲ, ಅದು ಇದು. ಮತ್ತು ಇದೆ ನೋಡಿ, ಬೆಳಗ್ಗೆ ರೆಸ್ಟ್ ಮಾಡಿಬಿಟ್ಟು ಮತ್ತೆ ಇಲ್ಲಿಂದ ಹೋಗ್ತಾ ಇರೋದು ವಿಡಿಯೋ ಇದು. ಸೊ ಹೋಗೋ ದಾರಿ ಎಲ್ಲ ಸಖತ್ತಾಗೈತೆ. ನಾವು ಹೋಗಿದ್ದು ವೆದರು ಚೆನ್ನಾಗಿತ್ತು. ಬಟ್ ಹೋಗೋವಾಗ ಫುಲ್ಲು ಮಿಸ್ಟಾಗಿತ್ತು. ಅಲ್ಲಿ ಹೋದ್ಮೇಲೆ ಸ್ವಲ್ಪ ಬಿಸಿಲು ಇತ್ತು, ಇಲ್ಲ ಅಂತೆಲ್ಲ ಹೇಳಲ್ಲ. ಬಟ್ ಬಿಸಿಲು ಬರುತ್ತೆ ಅವಾಗವಾಗ. ಮತ್ತು ಫುಲ್ಲು ಮಿಸ್ಟ್ ಕವರ್ ಆಗಿಬಿಡುತ್ತೆ, ಮತ್ತು ಮಳೆ ಲೈಟಾಗಿ ಬೀಳುತ್ತೆ, ಮತ್ತು ಬಿಸಿಲು ಬರುತ್ತೆ. ಸೊ ಹಂಗೆ ವೆದರ್ ಇದು ಚೇಂಜ್ ಆಗ್ತಾನೇ ಇರುತ್ತೆ. ಸೊ ಹೋಗೋ ರೋಡ್ಸ್ ಎಲ್ಲ ಸಖತ್ತಾಗಿರುತ್ತೆ. ಹೋಗೋದು ಬರೋದು ಒಂದೇ ರೋಡೇ. ಹೋಗ್ಬೇಕಾದ್ರೂ ಹಂಗೆ ಒಂದೇ ರೋಡಲ್ಲಿ ಹೋಗ್ಬೇಕು, ಬರಬೇಕಾದ್ರೂ ಒಂದೇ ರೋಡಲ್ಲೇ ಬರಬೇಕು. ಸೊ ಬಟ್ ಚೆನ್ನಾಗಿದೆ ರೋಡ್ಸ್ ಎಲ್ಲ. ಅಲ್ಲಲ್ಲಿ ಪ್ಯಾಚ್ ಹಾಕಿದ್ದಾರೆ. ಬಟ್ ಅದೆಲ್ಲ ಇರೋದೇ ನಾರ್ಮಲಾಗಿ ಎಲ್ಲ ರೋಡ್ಸಲ್ಲೂ ಆ ಥರನೇ ಇದ್ದೇ ಇರುತ್ತೆ. ಸೊ ಇದೆಲ್ಲ ಲೆಫ್ಟ್ ಸೈಡ್ ವ್ಯೂವು. ನಾನು ಇನ್ಸ್ಟಾ ಐ ಡಿದಲ್ಲಿ ಕೂಡ ಹಾಕಿರ್ತೀನಿ ಕೊಡೈಕನಾಲ್ ಪ್ಯಾಕೇಜು, ಊಟಿ, ಮೂನಾರ್ ಪ್ಯಾಕೇಜು, ಈ ಥರ ಎಲ್ಲ ಹಾಕಿರ್ತೀನಿ. ಅಲ್ಲೂ ನೋಡ್ಕೊಂಡು ನನ್ನ ಕಾಂಟ್ಯಾಕ್ಟ್ ಮಾಡಿ. ಇಲ್ಲ ನಿಮಗೆ ಯಾವ ಥರ ಬೇಕೋ ಆ ಥರದನ್ನ ಕೇಳಿ, ನಾನು ಅದನ್ನು ಮಾಡಿಕೊಡ್ತೀನಿ. ನೀವು ಯಾವ ಥರ ಬೇಕೋ ಆ ಥರ ಮಾಡಿಕೊಡ್ತೀನಿ. ಎಲ್ಲದರಲ್ಲೂ ಎಲ್ಲ ಸ್ವಲ್ಪ ತಿಳ್ಕೊತಾ ಇದ್ದೀನಿ, ಆಲ್ರೆಡಿ ತಿಳ್ಕೊಂಡಿದ್ದೀನಿ ಸ್ವಲ್ಪ. ಇನ್ನೂ ಮಿಕ್ಕಿದ್ದು ತಿಳ್ಕೊತಾ ಇದ್ದೀನಿ. ಬೇಕಾದರೆ ನಿಮ್ಗೆ ಎಂಥದ್ದು ಬೇಕೋ ಅಂಥದ್ದು ಮಾಡಿಕೊಡ್ತೀನಿ. ಸೊ ಯಾರೇ ಆಗಲಿ ನಿಮ್ಮ ತುಂಬ ಟ್ರಿಪ್ ಹೋಗ್ತಾ ಇರ್ತಾರೆ, ಬಾಡಿಗೆ ಕಾರ್ ಮಾಡ್ಕೊಂಡು ಹೋಗ್ತಾ ಇರ್ತಾರೆ, ಬಾಡಿಗೆ ಈ ಥರ ಟಿ ಬಸ್ಸು, ವ್ಯಾನ್ ಈ ಥರ ಏನು ಮಾಡ್ಕೊಂಡು ಹೋಗ್ತಾರೋ ಅಂಥವ್ರಿಗೆಲ್ಲ ಶೇರ್ ಮಾಡಿ ವಿಡಿಯೋನ. ಸೊ ಅವರು ನನ್ನ ಕಾಂಟ್ಯಾಕ್ಟ್ ಮಾಡ್ತಾರೆ. ಸೊ ನಾನು
ಎಲ್ಲ ಆಲ್ಮೋಸ್ಟ್ ಚೆನ್ನಾಗಿರೋ ಇದು ನೋಡಿ ಸೆಟ್ ಮಾಡಿಕೊಡ್ತೀನಿ. ನಿಮಗೆ ಕೋಆರ್ಡಿನೇಟರ್ ಬೇಕಂದ್ರೂ ಅರೇಂಜ್ ಮಾಡಿಕೊಡ್ತೀನಿ. ಹೆಂಗೆ ಇವಾಗ ಬರೀ ಅದೊಂದೇ ಇಲ್ಲ, ಟೂರಲ್ಲ, ಸೆಲ್ಫ್ ಡ್ರೈವ್ ಕಾರ್ಸ್ ಬೇಕಂದ್ರೂ ಅರೇಂಜ್ ಮಾಡಿಕೊಡ್ತೀನಿ. ಮತ್ತು ರೆಂಟ್ ಅದೇ ಸೆಲ್ಫ್ ಡ್ರೈವ್ 5 ಸೀಟ್ರು 7 ಸೀಟ್ರು ಮತ್ತು ಇನ್ನೂ ಏನು ಬೇಕೋ ನೀವು ಏನು ಕೇಳ್ತೀರೋ ಅದು ಏನು ಇಲ್ಲ ಅಂತೆಲ್ಲ ಹೇಳಲ್ಲ. ಸೊ ಎಲ್ಲ ನಾನು ಕಾಂಟ್ಯಾಕ್ಟಲ್ಲಿ ಇಟ್ಟಿದ್ದೀನಿ. ಸೊ ನೀವು ನನ್ನ ಕಾಂಟ್ಯಾಕ್ಟ್ ಮಾಡಿದ್ರೆ ಸಾಕು, ಎಲ್ಲ ನಿಮಗೆ ಸಿಗುತ್ತೆ, ಆಲ್ಮೋಸ್ಟ್ ಎಲ್ಲ ಸಿಗುತ್ತೆ. ಸ್ಕೂಲ್ ಪ್ಯಾಕೇಜ್ ಆಗಲಿ, ಕಾಲೇಜಲ್ಲಾಗಲಿ, ಆಫೀಸು ಏನೇ ಆಗಲಿ, ಸೊ ಎಲ್ಲ ಮಾಡಿಕೊಡ್ತೀನಿ. ಸೊ ನಾವು ಕೊಡೈಕನಾಲ್ಗೆ 2 ಡೇಸ್ ಟ್ರಿಪ್ ಬಂದಿದ್ದು. ಅಂದರೆ ನೈಟ್ ಬಿಟ್ಟು ಫಸ್ಟ್ ಡೇ ಕೊಡೈಕನಾಲ್, ಸೆಕೆಂಡ್ ಡೇ ಕೊಡೈಕನಾಲ್, ಅದ್ರ ನೈಟ್ ಬಿಟ್ಟರೆ ನೆಕ್ಸ್ಟ್ ಡೇ ಮಾರ್ನಿಂಗ್ ಬೆಂಗಳೂರು ಥರ. ಸೊ ಹೋಗೋ ರೋಡ್ಸು ಅದು ಇದು ಎಲ್ಲ ಡ್ರೈವ್ ಮಾಡೋಕ್ಕೆ ತುಂಬ ಒಂಥರ ಇರುತ್ತೆ, ಚೆನ್ನಾಗಿರುತ್ತೆ. ಇನ್ನೂ ಡ್ರೈವಿಂಗ್ ಕ್ರೇಜ್ ಇರೋರಿಗೆಲ್ಲ ಸಖತ್ತಾಗಿರುತ್ತೆ. ಬಟ್ ರೋಡ್ಸ್ ಎಲ್ಲ ಸ್ವಲ್ಪ ಒಂದು ಗಾಡಿ ಈ ಕಡೆಯಿಂದ ಒಂದು ಗಾಡಿ ಹೋದರೆ ಆ ಕಡೆಯಿಂದ ಒಂದು ಗಾಡಿ ಬರೋ ಅಷ್ಟೇ ರೋಡ್ ಇರುತ್ತೆ, ಅದಕ್ಕಿಂತ ದೊಡ್ಡ ರೋಡೆಲ್ಲ ಇರೋಲ್ಲ. ಬಟ್ ನೋಡ್ಕೊಂಡು ಸೇಫಾಗಿ ಓಡಿಸ್ಬೇಕು. ನಾನು ಲಾಸ್ಟ್ ಒಂದು ವೀಡಿಯೋ ಮುಂಚೆ ಶಾರ್ಟ್ಸ್ ಒಂದು ಹಾಕಿದ್ದೀನಿ. ನನಗೆ ಏನು ಒಂದು ಇನ್ಸಿಡೆನ್ಸ್ ನಡೆದಿತ್ತು ಅಂದರೆ, ಇಲ್ಲಲ್ಲ ಇದಾಗಿ ಮತ್ತೆ ನಾನು ಒಂದು ವೀಡಿಯೋ ಹಾಕಿದ್ದೆ. ಅದಾದಮೇಲೆ ನೆಕ್ಸ್ಟ್ ಆ ವಿಡಿಯೋ ಬೇಕಾದರೆ ಚೆಕ್ ಮಾಡಿ ನೋಡಿ ಏನಂತ ಹೇಳಿದ್ದೆ. ಘಾಟ್ ರೋಡ್ಸ್ ಬೇರೆ ಇದು. ಸೊ ನಿಧಾನಕ್ಕೆ ನೋಡ್ಸ್ಕೊಂಡು ಹೋಗ್ಬೇಕು. ಅಂಥ ದೊಡ್ಡ ಘಾಟೆಲ್ಲ ಏನಿಲ್ಲ, ನಾರ್ಮಲ್ ಘಾಟೆ. ಬಟ್ ನೋಡ್ಕೊಂಡು ಓಡಿಸೋದು ನಮ್ಮ ಸೇಫ್ಟಿಗಲ್ವ. ಆಮೇಲೆ ನಮ್ಮ ಪ್ಯಾಕೇಜ್ ಏನಂದರೆ ಫುಲ್ ಡೀಟೇಲಾಗಿ ಕೊಟ್ಟಿರ್ತೀನಿ, ಡೀಟೇಲ್ಸ್ ಎಲ್ಲ ಅದ್ರ ಪ್ರಕಾರ ನಡೆದ್ರೆ, ಟೈಮ್ ಪ್ರಕಾರ ನಾನು ಹೇಳಿದ ಟೈಮ್ ಪ್ರಕಾರ ನಡೆದ್ರೆ ಎಲ್ಲ ಕ್ಲೀನಾಗೆ ವರ್ಕೌಟ್ ಆಗುತ್ತೆ. ಇಲ್ಲಾಂದರೆ 1-2 ಮಿಸ್ ಮಾಡೋ ಥರ ಆಗುತ್ತೆ. ಸೊ ಇದರಲ್ಲೂ ಒಂದೇನೋ ಮಿಸ್ ಮಾಡಿದ್ವಿ. ಸೊ ಬಟ್ ಅದೆಲ್ಲ ಏನು ಮಾಡೋಕ್ಕಾಗಲ್ಲ, ಟ್ರಿಪ್ ಅಂದಮೇಲೆ 1-2 ಮಿಸ್ ಆಗೇ ಆಗುತ್ತೆ. ಬಟ್ ಟೈಮ್ ಪ್ರಕಾರ ನಡೆದ್ರೆ, ಟೈಮ್ ಪ್ರಕಾರ ನಡೆಯೋಕ್ಕಾಗಲ್ಲ, ಮ್ಯಾಕ್ಸಿಮಮ್ ನಡಿಬೋದು, ನಡೆದ್ರೆ ಸೊ ಎಲ್ಲ ನಿಮಗೆ ಕರೆಕ್ಟಾಗಿ ಆಗುತ್ತೆ. ಸೊ ನೋಡಿ, ಫಸ್ಟ್ ಪ್ಲೇಸ್ ಸಿಲ್ವರ್ ಕೆಸಡ್ ವಾಟರ್ ಫಾಲ್ಸ್ ಅಂದ್ಬಿಟ್ಟು, ಇದು ಕೊಡೈಕನಾಲ್ಗೆ ಹೋಗಿರಲಿಲ್ಲ, ಇನ್ನು ಅದಕ್ಕೆ ಮುಂಚೆನೇ ಸಿಗುತ್ತೆ ಈ ವಾಟರ್ ಫಾಲ್ಸು. ನೋಡಿ ಚೆನ್ನಾಗಿದೆ, ಬಟ್ ನೀರೆಲ್ಲ ಕಡಿಮೆ ಇತ್ತು. ಎಲ್ಲ ವಾಟರ್ ಫಾಲ್ಸಲ್ಲಿ ಎಲ್ಲಿ ಹೋದ್ರೂ ನೀರೆಲ್ಲ ಕಡಿಮೆ ಆ ಥರನೇ ಇತ್ತು. ಬಿಸಿಲು ಸೀಸನ್ ಅಲ್ವಾ, ಸೊ ಅದಕ್ಕೆ. ಬಟ್ ಇವಾಗ ಇನ್ನು ಮಳೆ ಎಲ್ಲ ಸ್ಟಾರ್ಟ್ ಆಗಿದೆ. ಇವಾಗ ಆಲ್ರೆಡಿ ಮೂನರಲ್ಲೆಲ್ಲ ಫುಲ್ ಏನೋ ರಾಕ್ ಎಲ್ಲ ರೋಡಲ್ಲಿ ಬಿದ್ದಿದೆ, ಆ ಥರ ಎಲ್ಲ ಮಳೆ ಬೀಳ್ತಾ ಇದೆ ಇವಾಗ. ಇದೆಲ್ಲ ಮೂನಾರ್ ಅಂತೀನಿ, ಕೊಡೈಕನಾಲ್ಗೆ ಹೋಗೋ ಇದು ನಾವು ರೂಮ್ ಬುಕ್ ಮಾಡಿದ್ರಲ್ಲ, ಅದರಿಂದ ಇಳಿತಾ ಇದ್ದಿದ್ದು ರೋಡ್ಸು. ಇದೆಲ್ಲ ಒಂದು ರೂಮ್ಗೂ ಅಷ್ಟೇ, ಅಲ್ಲಿ ಎಷ್ಟೊಂದು ಥರ ಇದ್ದಾವೆ. ಬಟ್ ರೂಮ್ಗೇನು ರೋಡಿಂದ ತುಂಬ ದೂರ ಒಳಗಡೆ ಹೋಗ್ಬೇಕು. ಬಟ್ ಚೆನ್ನಾಗಿರೋ ರೂಮ್ಸ್ ಎಲ್ಲ ಇದ್ದಾವೆ, ಬೇಜನ್ ಕಮ್ಮಿ ರೇಟ್ಗೂ ಸಿಗುತ್ತೆ. ನೀವು ಮಾತಾಡಿದ್ರೆ ಇನ್ನೂ ಕಡಿಮೆ ಮಾಡ್ತಾರೆ. ಸೊ ನೋಡಿಕೊಂಡು ಹೋಗ್ರಿ. ಬಟ್ ಇಲ್ಲ, ಅದಕ್ಕೆ ಮುಂಚೆನೇ ನೀವು ಸಪ್ರೇಟಾಗಿ ಹೋಗ್ತೀನಿ ಅಂದ್ರೂ ನಿಮ್ಮ ಫೋನಲ್ಲೇ ಹುಡುಕ್ರಿ. ಅದಕ್ಕೊಂದು 2-3 ಜನಕ್ಕೆ ಫೋನ್ ಮಾಡಿ ಕೇಳಿ. ಅವರೇ ರೂಮ್ ಫೋಟೋಸ್ ಎಲ್ಲ ಕಳಿಸಿ, ಪ್ರೈಸ್ ಎಲ್ಲ ಕಳಿಸಿ ಹೇಳ್ತಾರೆ ನಿಮಗೆ. ಸೊ ನೀವು ಹಂಗೂ ಬುಕ್ ಮಾಡ್ಕೊಂಡು ಹೋಗ್ಬೋದು. ಇಲ್ಲ ಅಲ್ಲಿ ಹೋಗ್ಬಿಟ್ಟು ಹುಡುಕಿದ್ರೂ ಸಿಗ್ತಾರೆ. ಇಲ್ಲ ಅವರೇ ನಿಮ್ಮ ಹತ್ರ ಬಂದು ಕೇಳ್ತಾ ಇರ್ತಾರೆ. ನೋಡಿಕೊಂಡು ನಿಮಗೆ ಯಾವ ಪ್ರೈಸ್ ಸೆಟ್ ಆಗುತ್ತೋ ಅಂತ ಅದನ್ನು ನೋಡ್ಕೊಂಡು ಹೋಗ್ರಿ. ಮತ್ತು ಇದು ನಮ್ಮ ಫಸ್ಟ್ ಪ್ಲೇಸು ಇವಾಗ ಬರೋದು, ಇದು ಸೂಸೈಡ್ ಪಾಯಿಂಟ್ ಅಂತ. ಇವಾಗ ಗ್ರೀನ್ ವ್ಯಾಲಿ ಪಾಯಿಂಟ್, ಫಸ್ಟ್ ಸೂಸೈಡ್ ಪಾಯಿಂಟ್ ಅಂತ ಹೆಸರಿತ್ತು, ಇವಾಗ ಗ್ರೀನ್ ವ್ಯಾಲಿ ಪಾಯಿಂಟ್ ಅಂತ ಇದೆ. ಇದು ಅದರ ಆಪೋಸಿಟಲ್ಲೇ ಗಲ್ಫ್ ಆಡೋದು ಒಂದು ಗ್ರೌಂಡು. ಇದು ಎಷ್ಟೊಂದು ದೂರವರೆಗೂ ಇದೆ. ಮತ್ತು ಇದು ನಮ್ಮ ಸೆಕೆಂಡ್ ಪ್ಲೇಸು ಕೊಡೈಕನಾಲ್. ಫಸ್ಟ್ ಪ್ಲೇಸ್ ಬಂದುಬಿಟ್ಟು ಸೂಸೈಡ್ ಪಾಯಿಂಟ್, ಗ್ರೀನ್ ವ್ಯಾಲಿ ಸೂಸೈಡ್ ಪಾಯಿಂಟ್ ಅಂದ್ಬಿಟ್ಟು. ಗ್ರೀನ್ ವ್ಯಾಲಿ ಪಾಯಿಂಟು ಫಸ್ಟ್ ಸೂಸೈಡ್ ಪಾಯಿಂಟ್ ಅಂತ ಕರಿತಾಯಿದ್ರು. ಬಟ್ ಇವಾಗ ಇಲ್ಲಿ ಬಂದಿರೋದು ಇದು ಬಂದುಬಿಟ್ಟು ಪಿಲ್ಲರ್ ರಾಕ್. ಬಟ್ ಇಲ್ಲಿ ರಾಕೇ ಕಾಣಿಸ್ತಾ ಇರಲಿಲ್ಲ. ಸೊ ಫುಲ್ಲು ಮಂಜಿರೋದ್ರ ಕಾರಣದಿಂದ. ಬಟ್ ಅವಾಗವಾಗ ಈ ಥರ ಮಂಜೆಲ್ಲ ಹೋಗೋದು. ಇವಾಗ ಒಂದು ವೀಡಿಯೋ ಬರುತ್ತೆ ಚಿಕ್ಕ ಶಾರ್ಟಾಗಿ, ಒಂಥರ ಬರುತ್ತೆ ನೋಡಿ, ಫಾಸ್ಟ್. ಅದೇನೋ ಅಂತಾರೆ, ನನಗೆ ಆ ವಿಡಿಯೋ ಹೆಸರೇ ಬರ್ತಾಯಿಲ್ಲ. ಬಟ್ ಆ ಥರ ಬರುತ್ತೆ. ಇದು ಗುಣಾ ಕೇವು ಅಷ್ಟೇ, ಅದೇ ಆ ಮೂವಿಯಲ್ಲಿರೋ ಥರನೇ ನೋಡಿ. ಈ ವಿಡಿಯೋ ನಾನು ಹೇಳಿದ್ದು ಇದೇ ವಿಡಿಯೋ. ಇದಾದಮೇಲೆ ನಾವು ಗುಣಾ ಕೇವ್ಗೆ ಹೋಗಿದ್ದು. ನೆಕ್ಸ್ಟ್ ಮತ್ತೆ ಗುಣಾ ಕೇವ್ ವೀಡಿಯೋ ಬರುತ್ತೆ ನೋಡಿ. ಇದು ಗುಣಾ ಕೇವು. ಮತ್ತು ಇದಾದಮೇಲೆ ಇದು ಫುಲ್ಲು ಒಳಗಡೆ ಎಲ್ಲ ಸುತ್ತಾಡ್ಕೊಂಡು ನೋಡ್ಕೊಂಡು, ಇದು ಗುಣಾ ಕೇವ್ ಒಳಗಡೆ ಹೋಗ್ತಾ ಇರೋರು ಹೋಗೋ ದಾರಿಯಲ್ಲೆಲ್ಲ ಈ ಥರ ಇರುತ್ತೆ. ಮತ್ತು ಗುಣಾ ಕೇವ್ ಆದಮೇಲೆ ಪೈನ್ ಫಾರೆಸ್ಟ್ಗೆ ಹೋದ್ವಿ. ಸೊ ಇದು ಗುಣಾ ಕೇವೆ. ಇಲ್ಲಿ ಮರದ ಮೇಲೆಲ್ಲ ನಿಂತ್ಕೊಂಡು ಫೋಟೋ ಎಲ್ಲ ಇಟ್ಕೊಂಡು ಇದ್ವಿ. ಮತ್ತು ಅದಾದಮೇಲೆ ಸೇಮ್ ಆ ಮೂವಿಯಲ್ಲಿ ಹೆಂಗಿತ್ತು ಅದೇ ಥರನೇ ಇದರಲ್ಲೂ ಇದೆ. ನೋಡಿದ್ರೆ ಗೊತ್ತಾಗುತ್ತೆ ನಿಮಗೆ. ಚೆನ್ನಾಗಿತ್ತು ಪ್ಲೇಸ್. ಕೊಡೈಕನಾಲ್ ಎಲ್ಲ ಹತ್ತತ್ರನೇ ಇದೆಲ್ಲ. ಬಟ್ ಆ ರೂಮಿಂದ ತುಂಬ ದೂರ ಬರಬೇಕಾಗುತ್ತೆ ಒಂದು ಟೈಮು. ಬಟ್ ಅದಾದಮೇಲೆ ಹತ್ತತ್ರನೇ ನೋಡಿ. ಇದೆಲ್ಲ ಇದರಲ್ಲಿ ಕೆಳಗಡೆನೇ ಬಿದ್ದೋಗಿದ್ದವನು. ಇದು ಕೆಳಗಡೆನೇ. ಇದು ಫುಲ್ಲು ಅವಾಗವಾಗ ಫಾಗ್ ಕವರ್ ಆಗುತ್ತೆ, ಅವಾಗವಾಗ ಇದಾಗುತ್ತೆ. ಸೊ ಅವಾಗವಾಗ ಕಾಣಿಸಲ್ಲ. ಬಟ್ ಚೆನ್ನಾಗಿದೆ ಪ್ಲೇಸ್ ಎಲ್ಲ ನೋಡೋಕ್ಕೆ. ಎಲ್ಲ 4 ಕಿಲೋಮೀಟರ್ಸ್ ಒಂದೊಂದು ಪ್ಲೇಸ್ಗೆ ಒಂದೇ ಸರಿ ಎಂಟ್ರಿ ಟಿಕೆಟ್ ಅಲ್ಲಿ ಇಸ್ಕೊತಾರೆ ಕಾರ್ಗೆ. ಬಟ್
ಒಬ್ಬರು ಒಂದೊಂದು ಪ್ಲೇಸಲ್ಲಿ ಎಷ್ಟು ತುಂಬ ಎಂಟ್ರಿ ಟಿಕೆಟ್ ಎಲ್ಲ ಜಾಸ್ತಿ ಇಲ್ಲ, 10 ರೂಪಾಯಿ ಎಲ್ಲ ಕಡೆ 10 ರೂಪಾಯಿ, ಒಂದೊಂದು ಕಡೆ 20 ರೂಪಾಯಿ ಇರುತ್ತೆ ಅಷ್ಟೇ. ಸೊ ನೋಡಿ, ಇದೇ ಗುಣ ಕೇವ್ ಮುಗಿಸ್ಕೊಂಡು ನೆಕ್ಸ್ಟು ಪೈನ್ ಫಾರೆಸ್ಟ್ ಹೊರಟ್ರಿ. ಇಲ್ಲಿಂದ ಒಂದು ಮತ್ತೆ 2 ಕಿಲೋಮೀಟರ್ 3 ಕಿಲೋಮೀಟರ್ ಅಷ್ಟೇ ದೂರ, ಎಲ್ಲ ಅಷ್ಟೇ ಇರುತ್ತೆ. ಇದು ಬಂದ್ಬಿಟ್ಟು ಗುಣ ಕೇವ್ ಮುಗಿಸ್ಕೊಂಡು ಪೈನ್ ಫಾರೆಸ್ಟ್ ಹೋಗೋದು. ಎಲ್ಲ ಒಂದೇ ರೋಡಲ್ಲೇ ಇರುತ್ತೆ. ನೋಡ್ಕೊಂಡು ಇದು ನೋಡಿ, ಇದೆ ಪೈನ್ ಫಾರೆಸ್ಟು. ಸೊ ನೋಡಿ ಇವಾಗ ಹೆಂಗಿದೆ ವೆದರು, ಇನ್ನೊಂದು ಸ್ವಲ್ಪ ಹೊತ್ತಿಗೆ ಹೆಂಗಾಗ್ಬಿಡುತ್ತೆ ನೋಡಿ. ಇದು ಫುಲ್ ನಾನು ಸುತ್ತಿ ತೋರಿಸಿರ್ತೀನಿ, ಬಿಸಿಲು ಕಾಣಿಸ್ತಾ ಇದೆಯಾ, ಹಿಂಗಿದೆಯಾ ಮರ. ಇದಾದಮೇಲೆ ಒಂದು ನೆಕ್ಸ್ಟ್ ವೀಡಿಯೋ ಬರುತ್ತೆ, ಈ ವಿಡಿಯೋ ಅಲ್ಲ, ಇವಾಗ ಒಂದು ವೀಡಿಯೋ ಬರುತ್ತೆ. ಅದಾದಮೇಲೆ ಇಲ್ಲಿ ಕುದುರೆ ರೈಡ್ಸು ಅದು ಇದು ಎಲ್ಲ ಸಿಗುತ್ತೆ, ಎಲ್ಲ ಇರುತ್ತೆ. ಬಟ್ ಸ್ವಲ್ಪ ಕಾಸ್ಟ್ಲಿನೇ ಎಲ್ಲ ಕಡೆನೂ. ನೋಡಿಕೊಂಡು ಫೋಟೋ ಹಿಡಿಯೋ ಕೂಡ ಬಿಡೋಲ್ಲ. ಇವಾಗ ಸ್ವಲ್ಪ ನೋಡಿ ವೆದರ್ ಸ್ವಲ್ಪ ಚೇಂಜ್ ಆಗಿದೆಯಾ. ಇದಾದಮೇಲೆ ಮತ್ತೆ ಇನ್ನೊಂದು ವೀಡಿಯೋ ಬರುತ್ತೆ ನೋಡಿ, ಆವಾಗ ಇನ್ನೂ ವೆದರ್ ಚೇಂಜ್ ಆಗಿರುತ್ತೆ. ಇದು ಬಿಸಿಲಲ್ಲಿದ್ದಾಗೆ ಹಿಡ್ದಿರೋದು. ಇವಾಗ ಬರುತ್ತೆ ನೋಡಿ ಒಂದು ವೀಡಿಯೋ. ಸೊ ಇದು ಈ ಥರ ಆಗಿಬಿಟ್ಟಿತ್ತು ಒಂದು ಸ್ವಲ್ಪ ಹೊತ್ತಿಗೆ, ಮತ್ತೆ ಬಿಸಿಲು ಬಂದ್ಬಿಡ್ತು ನಾವು ಹೋಗೋಷ್ಟರಲ್ಲಿ. ಆ ಥರ ವೆದರಲ್ಲಿ ಚೇಂಜ್ ಆಗ್ತಾನೇ ಇರುತ್ತೆ. ಇದು ನೋಡಿ ಆಯಿತಾ. ಅದಾದಮೇಲೆ ನೆಕ್ಸ್ಟ್ ಪಾಯಿಂಟ್ ಬಂದ್ಬಿಟ್ಟು ಸೊ ಇದು ಇನ್ನೊಂದು ಪಾಯಿಂಟು ಇರೋದು. ಸೊ ಇದಾದಮೇಲೆ ನಾವು ರೂಮ್ಗೆ ಹೋಗ್ತೀವಿ. ಇದು ಅದೇ ಜಾಗದಲ್ಲೇ, ಅಲ್ಲಿ ಕುತ್ಕೊಳಕ್ಕೆಲ್ಲ ಜಾಗ ಚೆನ್ನಾಗಿದ್ದಾವೆ. ಸೊ ಅಲ್ಲೆಲ್ಲ ಹೋಗಿ ನೋಡ್ಕೊಂಡು ಎಕ್ಸ್ಪ್ಲೋರ್ ಮಾಡ್ಕೊಂಬರೋದು. ಇದೆಲ್ಲ ಒನ್ ಡೇ ಕವರ್ ಆಗುತ್ತೆ ಇಲ್ಲಿರೋ ಜಾಗ ಎಲ್ಲ. ಸೊ ಇದಾದಮೇಲೆ ನಾವು ಮತ್ತೆ ಬ್ಯಾಕ್ ಟು ಬೆಳಗ್ಗೆ ಎಲ್ಲಿ ಬಂದು ಫ್ರೆಶ್ ಅಪ್ ಆದರೂ ಅಲ್ಲಿಗೆ ರಿಟರ್ನ್ ಹೋಗ್ತೀವಿ. ಅದು ಆ ಬಿಲ್ಡಿಂಗ್ ಮೇಲೆ ಹಿಂದೆ ಹಿಡಿದಿರೋ ವ್ಯೂ ಚೆನ್ನಾಗಿದೆ. ಸೊ ಹಾಕ್ತೀನಿ ಅದನ್ನು ನೋಡಿ. ಇದು ಮಯೂರ್ ಪಾಯಿಂಟ್ ಮೇಲೆಗಡೆ ವ್ಯೂ ಪಾಯಿಂಟಲ್ಲಿ ಎಲ್ಲ ಫಾಗು ಒಂದು ಸ್ವಲ್ಪ ಹೊತ್ತಾದ್ಮೇಲೆ ಮತ್ತೆ ಬೇರೆ ಚೇಂಜ್ ಆಗುತ್ತೆ. ಸೊ ಇದು ನಾವು ಇದ್ದಿದ್ದ ಮನೆ ಸ್ಟೇ, ಅದ್ರ ಮೇಲೆ ಬಿಲ್ಡಿಂಗ್ ವ್ಯೂ ಇದು ಚೆನ್ನಾಗಿದೆ. ಇಲ್ಲಿಂದನೂ ಚೆಂದ ಇರೋ ವ್ಯೂ ಇದೆ. ಸೊ ಅದಕ್ಕೆ ಈ ಥರ ಪ್ಲೇಸ್ ಹಂಗೆ ಚೂಸ್ ಮಾಡ್ಕೊಂಡ್ರಿ. ನಮ್ಮ ಫೋಟೋದಲ್ಲೇ ಕಳಿಸಿದ್ರು. ಸೊ ಅದನ್ನ ನೋಡಿಕೊಂಡು ನಾವು ಇಲ್ಲಿ ಬಂದಿದ್ವಿ. ಇದೂ ಅಷ್ಟೇ ಬಜೆಟ್ ಫ್ರೆಂಡ್ಲಿನೇ ಎಲ್ಲ. ಇವಾಗ ಇದರಲ್ಲಿ 2 ರೂಮು, 1 ಹಾಲು, 1 ಕಿಚನ್ನು, 2 ವಾಶ್ರೂಮ್ ಎಲ್ಲ ಇತ್ತು. ಸೊ ತುಂಬ ಕಮ್ಮಿನೇ, ನೀವು ಅಂದ್ಕೊಂಡಿರೋದಕ್ಕಿಂತ ಕಮ್ಮಿನೇ ಇರುತ್ತೆ. ಹೋಗಿ ವಿಸಿಟ್ ಮಾಡಿದ್ರೆ ಗೊತ್ತಾಗುತ್ತೆ. ಸೊ ಇದು ಒಂದು ಡೇ 1. ಡೇ 2 ವಿಡಿಯೋ ನೆಕ್ಸ್ಟ್ ವೀಡಿಯೋದಲ್ಲಿ ಬರುತ್ತೆ. ಸೊ ಚೆಕ್ ಮಾಡಿ ನೋಡಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್. ನನ್ನ ಚಾನಲ್ಗೆ ಯಾರನ್ನ ಹೊಸ್ದಾಗಿ ಬಂದಿದೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಐಕಾನ್ ಪ್ರೆಸ್ ಮಾಡ್ಕೊಂಡು ನೋಡಿ. ಆಗ ನಾನು ಹಾಕೋ ವಿಡಿಯೋ ನಿಮಗೆ ನೋಟಿಫಿಕೇಷನ್ ಆಗಿ ಬರುತ್ತೆ. ಇದೇ ಥರ ಪಾರ್ಟ್ 2ಗೆ ವೆಯ್ಟ್ ಮಾಡಿ. ಸೊ ಅದೊಂದು 2-3 ಡೇಸಲ್ಲಿ ಹಾಕ್ಬಿಡ್ತೀನಿ. ವೆಯ್ಟ್ ಮಾಡಿಸಲ್ಲ ತುಂಬ, ಯಾಕಂದರೆ ನನ್ನದೇ ಡಿಲೇ ಆಗಿ ಬರ್ತಾಯಿದೆ ಆಲ್ರೆಡಿ. ಇದನ್ನು ಎಡಿಟ್ ಮಾಡಿ